ಇವತ್ತು ನಾವಿಲ್ಲಿ ಮೈಸೂರು ಮತ್ತು ಚಾಮರಾಜನಗರದ ಭಾಗದಿಂದ ಲಾರಿ ಮಾಲೀಕರುಗಳು ಇವತ್ತು ಅನಿವಾರ್ಯವಾಗಿ ಬಂದು ಈ MRL ಮತ್ತು KRL ಈ ಟ್ರಾನ್ಸ್ಪೋರ್ಟ್ನ ಆಫೀಸ್ನ ಮುಂದೆ ನಾವು ಬಂದು ಕೂತಿದ್ದೀವಿ. ಇವರು ಈ ಮೈಸೂರು ಮತ್ತು ಚಾಮರಾಜನಗರ ಭಾಗದ ಫ್ಯಾಕ್ಟ್ರಿಗಳ ಬಹುಪಾಲು ಸಾಗಾಣಿಕೆ ಗುತ್ತಿಗೆದಾರರಾಗಿರ್ತಾರೆ. ಇವರೇನು ಮಾಡ್ತಾ ಇದ್ದಾರೆ, ಇವರ ಅನುಕೂಲಕ್ಕೋಸ್ಕರ ಇವರ ಲಾಭಕ್ಕೋಸ್ಕರ ನಮ್ಮನ್ನು ವಿಂಗಡಣೆ ಮಾಡಿ ಲಾರಿ ಮಾಲೀಕರನ್ನ ಈ ಎರಡು ಭಾಗದಲ್ಲಿ ಮೈಸೂರು ಚಾಮರಾಜನಗರ ಭಾಗದಲ್ಲಿ ವಿಂಗಡಣೆ ಮಾಡಿ ಅದನ್ನು ಕಾಂಪಿಟೇಷನ್ನಿಂದ ಮುಖಾಂತರ ನಮ್ಮನ್ನು ದೂರ ಇಟ್ಟು ಅದನ್ನು ಲೋಡ್ನ ನಮಗೆ ಕೊಡದಿರ ನಿಲ್ಲಿಸಿದ್ದಾರೆ. ಇದುವರೆಗೆ ಅವರು ಫ್ಯಾಕ್ಟ್ರಿಗಳು ಓಪನ್ ಆದಾಗಿಂದ ಕಳೆದ 15-16 ವರ್ಷದಿಂದ ಕೂಡ ನಾವು ಇದನ್ನು ನಂಬಿ ಜೀವನ ಮಾಡ್ತಕ್ಕಂಥ ಅನೇಕರು ಇವತ್ತು ಇಲ್ಲಿದ್ದಾರೆ. ಅನೇಕರು ಓನರ್ ಕಮ್ ಡ್ರೈವರ್ಗಳು ಇವತ್ತು ಇಲ್ಲಿಗೆ ಬರೋಕ್ಕೂ ಆಗಿಲ್ಲ, ಎಲ್ಲೋ ಅನ್ಲೋಡ್ಗೆ ಹೋಗಿರ್ತಾರೆ, ಬರ್ತಾರೆ. ಈ ಥರದ ಪರಿಸ್ಥಿತಿಲಿ ನಾವು ಅವ್ರನ್ನ ಸರ್ಕಾರಕ್ಕೆ ಕೂಡ DC ಅವ್ರಿಗೆ SP ಅವ್ರಿಗೆ ನಮ್ಮ ಹವಾಲುಗಳನ್ನ ತಿಳಿಸಿದಾಗ ಅವ್ರನ್ನ ಕರೆದು ಮಾತನಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅವರು ಅವಾಗಲೂ ಕೂಡ ಬಂದು ಸಮಯ ತಗೊಂಡು ಇವತ್ತಿನವರೆಗೆ ವಾಪಸ್ಸು ಅವ್ರಿಗೆ ಬಂದು ಉತ್ತರ ಕೊಟ್ಟು ಈ ಸಮಸ್ಯೆನ ಬಗೆಹರಿಸೋವಂಥ ಕೆಲಸ ಮಾಡಿಲ್ಲ. ನಿನ್ನೆಯಿಂದ ನಾವಿಲ್ಲಿ ಕೂತು ಅವರ ಶಾಂತಿಯುತವಾಗಿ ಅವರ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಿದ್ದೀವಿ. ಆದರೆ ಏನು ಅಂತ ಬಂದು ಕೇಳಲಿಕ್ಕೂ ಕೂಡ ಅವರಿಗೆ ವ್ಯವಧಾನ ಇಲ್ಲ. ಅಷ್ಟರ ಮಟ್ಟಿಗೆ ನಮ್ಮನ್ನು ಇಲ್ಲಿ ಫುಟ್ಪಾತಿಗೆ ತಂದು ನಿಲ್ಲಿಸಿದ್ದಾರೆ ಅಂತಲೇ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಒಂದು 600 ಕುಟುಂಬಗಳು, ಕಮ್ಮಿ ಅಂದರೆ ಒಂದು 600 ಕುಟುಂಬಗಳು ಆರ್ಥಿಕವಾಗಿ ದುಸ್ಥಿತಿಗೆ ಹೋಗಿ ತಲುಪ್ತಾ ಇದೆ. ಲಾರಿಗಳು ಸೀಸ್ ಆಗ್ತಾ ಇದೆ. ದಿನದ ಊಟ, ಇದಕ್ಕೆ ಮಕ್ಕಳ ಫೀಸ್ಗಳಿಗೆ ಕೂಡ ಸಮಸ್ಯೆ ಆಗ್ತಾ ಇದೆ ನಮ್ಮ ಓನರ್ಗಳಿಗೆ, ಹಾಗೆ ಮತ್ತು ಡ್ರೈವರ್ಗಳಿಗೆ ಕೂಡ. ಈ ಹಿನ್ನೆಲೆಯಲ್ಲಿ ನಾವು ಹೋರಾಟ ಹಮ್ಮಿಕೊಂಡಿದ್ದೀವಿ ಸರ್. ಇದನ್ನು ಸರ್ಕಾರದ ಗಮನಕ್ಕೆ ತಂದಿದ್ದೀವಿ. ಅವರು ಇದು ಕರೆಸ್ಲಿಕ್ಕೂ ಕೂಡ ಅವ್ರನ್ನ ಪ್ರಯತ್ನ ಪಟ್ಟಿದ್ದಾರೆ. ಲೀಗಲ್ ವೇಲು ಕೂಡ ಅವ್ರನ್ನ ಕರೆಸ್ತಾ ಇದ್ದಾರೆ. ಉದಾಹರಣೆಗೆ ಚಾಮರಾಜನಗರದಲ್ಲಿ DC ಅವರು ಎಲ್ಲರಿಗೂ ಸಮಾನವಾಗಿ ಕಂಡು ಅವ್ರಿಗೆ ಅವಕಾಶ ಕೊಡಿ ಅಂತ ಇನ್ಸ್ಟ್ರಕ್ಷನ್ನೇ ಕೊಟ್ಟಿದ್ದಾರೆ ಮೀಟಿಂಗ್ ಮಾಡಿ. ಈ ಮಧ್ಯದಲ್ಲೂ ಕೂಡ ಇವರು ಅವ್ರ ಕೈಗೆ ಸಿಗದಂಗೆ ನಾವು ಕೊಡ್ತಿದ್ದೀವಿ ಅಂತ ಅವ್ರಿಗೆ ಸುಳ್ಳು ವಿಚಾರಗಳನ್ನ ತಿಳಿಸ್ತಾ ಇದುವರೆಗೆ ತಳ್ಕೊಂಬಂದಿದ್ದಾರೆ. ನಾವು ಕಾನೂನುಬದ್ಧವಾಗಿ ಹೋರಾಟ ಮಾಡಬೇಕು, ಅವ್ರಿಗೆ ಇದನ್ನು ತೊಂದರೆ ಆಗಬಾರ್ದು ವ್ಯವಸ್ಥೆಗೆ ಅಂತ ಹೇಳಿ ಬಹಳ ಒಂದು 3 ತಿಂಗಳಿಂದ ಕೂಡ ಸಮಾಧಾನವಾಗಿ ಈ ಹೋರಾಟನ ಮಾಡ್ಕೊಂಬಂದು ಇವತ್ತು ಅನಿವಾರ್ಯವಾಗಿ ರಸ್ತೆಗೆ ಬಂದಿದ್ದೀವಿ. ಎಷ್ಟು ಲಾರಿಗಳಿದೆ? ಇವತ್ತು ಚಾಮರಾಜನಗರ ಮತ್ತು ಮೈಸೂರು ಭಾಗದಿಂದ ಇದರಿಂದ ಎಫೆಕ್ಟ್ ಆಗಿರ್ತಕ್ಕಂಥ ನಮ್ಮ ಲಾರಿಗಳ ಸಂಖ್ಯೆ ಒಂದು 500ರಿಂದ 750 ಲಾರಿಗಳು. ಅದಕ್ಕೆ ಸಂಬಂಧಪಟ್ಟಂಥ ಇದು ಓನರ್ಗಳು ಹಾಗೂ ಡ್ರೈವರು ಕ್ಲೀನರ್ಗಳು ಇದರಿಂದ ತೊಂದರೆಗೆ ಸಿಲುಕಿದ್ದಾರೆ. ಮುಂದಿನ ಹೋರಾಟ ಇವರು ಇದೇ ರೀತಿ ಇದನ್ನು ನಮಗೆ ಸ್ಪಂದನೆ ಮಾಡದೆ ಹೋದಲ್ಲಿ ಬಹುಶಃ ನಾವು ಇವರು ಎಲ್ಲಿ ಬೇರೆ ಲಾರಿಯವರಿಗೆ ಅಥವಾ ಇವರು ಕಾಂಟ್ರಾಕ್ಟ್ರು ಎಲ್ಲಿ ಕೆಲಸ ಮಾಡ್ತಿದ್ದಾರೆ, ಯಾವ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಿದ್ದಾರೆ, ಅನಿವಾರ್ಯವಾಗಿ ಅಲ್ಲಿಗೆ ಹೋಗಿ ನಾವು ಅಡ್ಡ ಹಾಕಬೇಕಾಗ್ತದೆ. ನಮಗೆ ನಿರಾಕರಿಸ್ತಾ ಇದ್ದೀರಿ, ನಮಗೆ ಹಕ್ಕುಗಳು ಜೀವಿಸೋ ಹಕ್ಕನ್ನೇ ಕಿತ್ಕೋತಿದ್ದೀರಿ ಅಂತ ಹೇಳಿ ಅನಿವಾರ್ಯವಾಗಿ ನಾವು ಅವ್ರ ಗೇಟ್ಗಳ ಮುಂದೆ ಹೋಗಿ ಅಡ್ಡ ಹಾಕುವಂಥ ಪರಿಸ್ಥಿತಿ ಬರ್ತದೆ ಅಂತ ನಮಗನ್ಸುತ್ತೆ. ನಾರಾಯಣ್ ಪ್ರಸಾದ್ ಅಂತ, ನಾನು ರಾಜ್ಯ ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಮಾಲೀಕರ ಸಂಘದ ಪ್ರಧಾನ ಕಾರ್ಯದರ್ಶಿನೂ ಹೌದು, ಹಾಗೂ ಚಾಮರಾಜನಗರದ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷನೂ ಕೂಡ ಹೌದು.